ಗಂಡಪ್ಪ ಬಂತು. ಜನಮಕ್ಕೆ ಏನು ವಾ ಬೆಳಗ್ಗೆ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಂತ ದೇವ್ರ ಫೋಟೋ ನೋಡೋದು ಬಿಟ್ಟು ಮೀನು ನೋಡ್ತಿದ್ದೀನಿ. ಎಲ್ಲ ತಗೋ ಬಾಂಗಡೆ. ಹಾಂ ಉದ್ದುದ್ದ ಮೀನು ಸಾರು ಮಾಡುವ ಬಿಡು ಮತ್ತೆ. ವಾವ್ ಫೈನಲಿ ಬಾಂಗಡೆ ಫ್ರೆಂಡ್ಸ್, ಬಾಂಗಡೆ ಸಾಕು. ನಾನು ಹೇಳಿಲ್ಲ ಬಾಂಗಡೆ ಸ್ವಲ್ಪ ಚಿಕ್ಕದಾಗೆ ಇರ್ತೈತೆ ಸೈಜ್ ಅಂತ. ನೀನೇ ತಾನೇ ಅದು ದೊಡ್ಡದಾಗಿ ಬರ್ತೈತೆ ಅಂದಿದ್ದು. ನಾನು ಮುಟ್ಟಲ್ಲ. ಈ ಪಾತ್ರೆ ಒಳಗೆ ಹಾಕ ಆಮೇಲೆ ಎಸಿತೀನಿ ಬಾಣಲೆ ಒಳಗೆ. ಕ್ಲೀನಿಂಗ್ ಪರವಾಗಿಲ್ಲ. ಇದು ಬಾಂಗಡೆ ಫಿಶ್ ಚೆನ್ನಾಗಿರ್ತೈತಂತೆ ಟೇಸ್ಟ್. ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿರೋದು, ಅದಕ್ಕೆ ತರಿಸಿದ್ದು. ನಾರ್ಮಲಾಗಿ ಯಾವ್ದಾರು ತರಲಿ ಅಂತೀನಿ ಫ್ರೆಂಡ್ಸ್ ನಾನು. ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು, ಒಂದು ರೆಸಿಪಿ ಹೇಳ್ಕೊಟ್ಟವ್ರಪ್ಪೆ, ಇದು ಅದೇ ಥರ ಮಾಡಿ ಅಂತ. ಅವ್ರ ಸೈಡು ಕುಂದಾಪುರ, ಅದಕ್ಕೆ ಅವರೇ ಹೇಳಿದ್ರು ಈ ಫಿಶಲ್ಲೇ ಮಾಡಬೇಕು ಅಂತ. ಅದಕ್ಕೆ ಮಾಡೇ ಬಿಡೋಣ, ತಿಂದೇ ಬಿಡೋಣ ಅಂದ್ಬಿಟ್ಟು ಒಂದೇ ಸಲ ಈ ಫಿಶ್ ತಿಂದಿತ್ತಾನೆ ನಾವು. ಸಖತ್ತಿತ್ತು. ಯಾಕೆ ತರಲ್ಲ ಅಂದರೆ ಇದೊಂದು ಸ್ವಲ್ಪ ಕಾಸ್ಟ್ಲಿ ನಮ್ಮ ಕಡೆ, ಅದಕ್ಕೆ ತರಲ್ಲ ಫ್ರೆಂಡ್ಸ್. ನಾವೇನಿದ್ರು ಕಡಿಮೆ ರೇಟಿನ ಮೀನು ತಿಂತೀವಿ. ಆದ್ರಾಗಲಿ ಒಂದು 5-6 ಸಲ ತೊಳಿ. ಅದು ಎಲ್ಲಿ ಬೆಳೆದಿರ್ತೈತೋ, ಹೆಂಗೆ ಬೆಳೆದಿರ್ತೈತೋ ಗೊತ್ತಿಲ್ಲ, ಏನೇನು ತಿಂದಿರ್ತೈತೋ ಗೊತ್ತಿಲ್ಲ. ಆದರೆ ನಾವು ತಿನ್ನಬೇಕಾದ್ರೆ ಮಾತ್ರ ಕ್ಲೀನಾಗಿರಬೇಕು. ಸಮುದ್ರ ಮೀನು ತಾನೇ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಮೀನು ನೋಡಿದ್ಮೇಲೆ ಫುಲ್ ಖುಷಿ ಆಗಿಬಿಟ್ಟಿದ್ದೀನಿ, ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಾಂಗಡೆ ಮೀನು ಸ್ಪೆಷಲ್ ಫ್ರೆಂಡ್ಸ್. ನಮ್ಮ ಮನೇಲಿ ನಮ್ಮ ಸಬ್ಸ್ಕ್ರೈಬರ್ ಈ ರೆಸಿಪಿನ ಹೇಳ್ಕೊಟ್ರು, ಅದೇ ಥರ ಮಾಡಬೇಕು ಅಂತ. ಹೆಚ್ಚು ಕಡಿಮೆ ಆ ಥರನೇ ಮಾಡ್ತಿದ್ದೆ ನಾನು. ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡ್ತೀನಿ. ಈ ಬಾಂಗಡೆ ಮೀನು ಇದು 2ನೇ ಸಲ ತರ್ತಾ ಇರೋದು ಫ್ರೆಂಡ್ಸ್. ಫಸ್ಟ್ ಟೈಮ್ ತಂದ್ವಿ, ಸಖತ್ತಾಗಿತ್ತು. ಇದನ್ನೇ ತರೋ ಥರ ಶಿವಾಗ ಹೇಳಿದೆ. ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಅಂದ್ಬಿಟ್ಟು ತರ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ತರಿಸಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಟಿಫನ್ ರೆಡಿ ಆಗೈತೆ ಫ್ರೆಂಡ್ಸ್ ನಮ್ಮ ಮನೇಲಿ. ಇದು ರಾತ್ರಿ ಸರ್ಗೆ ಅನ್ನ ಮಾಡಿದ್ದೀನಿ. ಈ ಮೀನು ಸಾರು ಮಾಡಿ ತಿಂದು ಶಿವನ ಕೆಲಸಕ್ಕೆ ಕಳಿಸಿ ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ರಾತ್ರಿ ಸರ್ಗೆ ಅನ್ನ ಮಾಡಿಟ್ಬಿಟ್ಟೆ. ಇದನ್ನು ಮಾಡಿಡ್ತೀನಿ, ಮಧ್ಯಾಹ್ನಕ್ಕೆ ಶಿವ ಬಂದು ಜಮಾಯಿಸ್ತಿದೆ. ಮೀನು ತಂದು ನಾವು ನಿಧಾನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಕಡೆ ಹುಣ್ಸೆಹಣ್ಣು ನೀರಲ್ಲಿ ನೆನೆಸಿಕ್ತಾರೆ ಫ್ರೆಂಡ್ಸ್, ಟೇಸ್ಟ್ ಬರಲಿ ಅಂದ್ಬಿಟ್ಟು. ಆದರೆ ನಾನು ಬೇರೆ ಟಿಪ್ಪೇ ಫಾಲೋ ಮಾಡ್ತೀನಲ್ಲ ಸುಮಾರು ದಿನಗಳಿಂದ. ಉಪ್ಪು ಹಾಕೋಬೇಕು. ಅದ್ರದ್ದು ಯಾಕೋ ಜಾಸ್ತಿ ಸ್ಮೆಲ್ ಐತಲ್ಲ ಮೀನು ಅಂದ್ರೇ ಸ್ಮೆಲ್ಲು. ಇದು ಹೆವಿ ಸ್ಮೆಲ್ ಬರ್ತಿತ್ತು ನನಗೆ. ಏನೋ ತಿಂದೇ ಇರೋ ಥರ ಬಿಲ್ಡಪ್ಗಳು ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡು ಸ್ಮೆಲ್ ಬರದೇ ಇದ್ದಂಗೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು, ಖಾರದ ಪುಡಿ 1 ಸ್ಪೂನು ಹಾಕ್ಕೊಂಡು, ಉಪ್ಪು ಖಾರ ಅರಿಶಿನ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಯಾವಾಗಾರ ಸಾರು ಮಾಡಿ ಟೇಸ್ಟಾಗಿ ಬರ್ತೈತೆ. ನಾನು ಹಾಕಿರೋ ಮಸಾಲೆಗೆ ಹಂಗೆ ಜೀವ ಬಂದ್ಬಿಡ್ಬೇಕು ಮೀನುಗಳಿಗೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಈ ಥರ ಮಿಕ್ಸ್ ಮಾಡಿ ಇಟ್ಟರೆ ಫ್ರೆಂಡ್ಸ್, ನಾವು ಮಸಾಲೆ ರೆಡಿ ಮಾಡಿಕೊಳ್ಳೋಷ್ಟರಲ್ಲಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡಿತೈತಲ್ಲ, ಅದು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಅದಕ್ಕೆ ಈ ಟಿಪ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ. ಆಗಾಗ ಇದನ್ನು ಮುಚ್ಚಿಟ್ಬಿಟ್ಟು ಶಿವಾಗ ಊಟ ಹಾಕಿ ಕಳಿಸ್ಬಿಟ್ಟು ಆಮೇಲೆ ಮೀನು ಸಾರು ಬರೋ ಫ್ರೆಂಡ್ಸ್. ಗಂಡನ ಕೆಲಸ ಕಳಿಸ್ಬಿಟ್ಟು ರುಚಿ ಮಾಡ್ಕೊಂಡು ತಿಂತೀವಿ. ಹೆಸರನ್ನ ನಾವು ನಿಜ ಮಾಡ್ಬೇಕು ಇವತ್ತು. ಅನ್ನ ಮಾಡಿ ತಿನ್ಸಿ ಕಳಿಸ್ಬೇಕು. ಪೀಸ್ ಇಲ್ಲ ಪೇ, ನಿನಗೆ ನೈಟ್ ಹಾಕ್ಕೊಟ್ಟಿಲ್ಲ ಎಲ್ಲನೂ ಅಂದರೆ ನಾನು ಕದ್ದು ಮುಚ್ಚಿ ತಿನ್ನೋಳು, ಪೀಸ್ ಎತ್ತಿಕೊಂಡು ತಿನ್ನೋಳು ಅಂತ ಫಿಕ್ಸ್ ಆಗ್ಬಿಟ್ಟಾ? ನೋವೇ ಚಾನ್ಸೇ ಇಲ್ಲ, ನಾನು ಅವಳಲ್ಲ. ಗುಡ್ ಮಾರ್ನಿಂಗ್ ಟಾಮ್ಸಿ. ತಮ್ಮ ಸ್ಮೆಲ್ಲಲ್ಲಿ ಕಂಡಿಡಿ, ನಮ್ಮ ಮನೇಲಿ ಏನೋ ಒಂದು ಸ್ಪೆಷಲ್ ಇವತ್ತು. ಅವ್ನಿಗೆ ಗೊತ್ತಾಗೈತೆ ಏನೋ ಸಮಥಿಂಗ್ ರಾಂಗ್ ಅನ್ನಿಸ್ತಿತ್ತಲ್ಲ, ನಮ್ಮ ಸ್ಪೆಷಲ್ ಏನೋ ನಡೀತಿದೆಯಲ್ಲ ಇವತ್ತು, ಭರ್ಜರಿ ಭೋಜನ ರೆಡಿ ಆಗಿದೆಯಲ್ಲ ಅಂತ ಯೋಚನೆ ಮಾಡ್ತಾವನೆ. ನಾನು ಊಟ ಮಾಡೋಣ ಅಂದರೆ ಸಾಂಬಾರಿಲ್ಲ ಫ್ರೆಂಡ್ಸ್. 1 ಟೈಮ್ಗೆ ಶಿವಾಗಷ್ಟು ಅಷ್ಟೇ ಇದ್ದಿದ್ದು, ಅದಕ್ಕೆ ಹಾಕಿ ಕಳಿಸ್ದೆ. ಅದಕ್ಕೆ ನನಗೆ ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ ಮಾಡ್ಕೊಳ್ಳೋಕ್ಕೂ ಒಂದು ಕಾರಣ ಐತೆ ಫ್ರೆಂಡ್ಸ್. ಅದೇನಂದರೆ ಕಡಲೆಪುರಿ ಹಾಕೊಂಡು ಟೀ ತಿಂದರೆ, ಟೀ ಕುಡಿಯೋದಲ್ಲ ಟೀ ತಿನ್ನೋದು ಸೂಪರಾಗಿರ್ತದೆ ಫ್ರೆಂಡ್ಸ್. ಅದಕ್ಕೆ ನಾನು ಫಿಶ್ ಮಾಡೋವರೆಗೂ ಇದೇ ನಮ್ಮ ಟಿಫನ್. ಈ ಥರ ಮೀನನ್ನ ಉಪ್ಪು ಖಾರ ಎಲ್ಲ ಕಲಿಸಿದ್ದೀವಲ್ಲ ಫ್ರೆಂಡ್ಸ್, ಮಧ್ಯೆ ಮಧ್ಯೆ ಈ ಥರ ಶೇಕ್ ಮಾಡ್ತಾ ಇರಬೇಕು, ಅವಾಗ ಟೇಸ್ಟ್ ಜಾಸ್ತಿ ಆಗ್ತೈತೆ. ಇನ್ಮೇಲೆ ಜಾತ್ರೆಗಳು ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಫ್ರೆಂಡ್ಸ್. ಕಡಲೆಪುರಿ ಮನೆಯಲ್ಲಿ ಸ್ಟಾಕ್ ಇರ್ತಿದೆ. ಹಿಂಗೆ ಮಾಡ್ಕೊಳ್ರಿ ಫ್ರೆಂಡ್ಸ್, ಸೂಪರಾಗಿರ್ತೈತೆ. ಕಡಲೆಪುರಿ ಚೌಚೌ ಎಲ್ಲ ಮಿಕ್ಸ್ ಇರಬೇಕು. ಇದನ್ನ ಹಾಕ್ಕೊಂಡು ತಿನ್ನಬೇಕು. 90s ಕಿಡ್ಸ್ ಫೇವ್ರೆಟ್ ರೆಸಿಪಿ ಇದು. ನಾನು ಕಡಲೆಪುರಿ ತರೋದೇ ಅರ್ಧ ಇದಕ್ಕೋಸ್ಕರ ಫ್ರೆಂಡ್, ಹಿಂಗೆ ಹಾಕ್ಕೊಂಡು ತಿನ್ನೋಕ್ಕೆ. ಜೊತೆಗೆ ಸ್ವಲ್ಪ ಪುಡಿ ಬುಂದಿನೂ ಹಾಕ್ಕೋಬೇಕು. ಮಿಕ್ಸ್ ಮಸಾಲ ನೋಡಿದವ್ರು 3 ದಿನ ಊಟ ಬಿಟ್ಬಿಡ್ಬೇಕು. ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಚಪಾತಿ ಪೂರಿ ಎಲ್ಲ ತಿನ್ಬೇಕು ಫ್ರೆಂಡ್ಸ್, ಇದರಲ್ಲಿ ಸೂಪರ್ ಆಗಿರ್ತೈತೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಥರ 2-3 ಸಲ ಕಡಲೆಪುರಿ ಹಾಕೊಂಡು ತಿನ್ಬಿಟ್ಟು ಆ ಟೀ ಕುಡಿಬೇಕು ಫ್ರೆಂಡ್ಸ್. ಆಮೇಲೆ ಸ್ವೀಟ್ ಆಗಿ ಖಾರವಾಗಿ ಟೀ
ಸೂಪರಾಗಿರುತ್ತೆ. ಉಪ್ಪು ಖಾರ ಟೀ ಇದು. ನನ್ನ ಈ ಸ್ಪೆಷಲ್ ರೆಸಿಪಿ ನೋಡಿ ತಲೆ ಸುತ್ತ ಬಿದ್ದಿರುವ ರಾತ್ರಿಯಿಂದ ವೈಫೈ ಕಟ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ಆ ಅಣ್ಣಂದ್ರು ಬಂದು ಏನೋ ರಿಮೋಟ್ ಥರ ದೊಡ್ಡ ರಿಮೋಟ್ ಥರ ಕಲೆಕ್ಷನ್ ಮಾಡ್ಬಿಟ್ಟು ಹೋಗವ್ರೆ. ಇದು ಸರಿ ಮಾಡ್ತಿತ್ತು ಅಂತೆ ಫ್ರೆಂಡ್ಸ್. ವೈಫೈ ಪ್ರಾಬ್ಲಮ್ ಇದ್ದರೆ ರೂಮಲ್ಲಿ ನೋಡುವ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇದು ವೈಫೈ ಬಾಕ್ಸ್ ಫ್ರೆಂಡ್ಸ್. ಇಲ್ಲೆಲ್ಲ ಲೈಟ್ಗಳು ಬರ್ತವೆ, ಇಲ್ಲೆಲ್ಲ ಬತ್ತಿಲ್ಲ, ಬರೀ 2 ಲೈಟ್ ಬತ್ತಿದೆ ಅಂದ್ರೆ ರಿಪೇರಿ ಆಗೈತೆ ಅಂತ ಅರ್ಥ. ಇದೇನು ಎಷ್ಟೇ ಯೋಚನೆ ಮಾಡಿದ್ರು ಇದೇನಂತ ಗೊತ್ತಾಗ್ತಿಲ್ವಲ್ಲ. ನಮ್ಮ ಸ್ಕೂಲಲ್ಲಿ ಈ ಸಬ್ಜೆಕ್ಟೇ ಇರಲಿಲ್ವಲ್ಲ. ಗಣಪತಿ ನೀನೇ ಕಪ್ಪಡಪ್ಪ. ನನಗೊಂದು ಅನ್ನಿಸ್ತೈತೆ ಫ್ರೆಂಡ್ಸ್, ಆಗಾಗ ವಾರಕ್ಕೆ 2 ವಾರಕ್ಕೆ ಕೆಟ್ಟೋಗ್ತಾನೆ ಇರ್ತಿದೆ, ವೈಫೈ ಪ್ರಾಬ್ಲಮ್ ಆಗ್ತಾನೆ ಇರ್ತಿದೆ. ಇದನ್ನು ಯಾಕೆ ನನಗೆ ಕೊಟ್ಬಿಟ್ಟು ಹೇಳ್ಕೊಟ್ಬಿಟ್ಟು ಹೋಗ್ಬಾರ್ದವ ಅಣ್ಣಂದ್ರು, ಕೆಟ್ಟೋದಾಗ ಈ ಥರ ರೆಡಿ ಮಾಡ್ಕೊಳ್ರಿ ಅಂದ್ಬಿಟ್ಟು. ಹಿಂಗೆ ನನಗೆ ಅನ್ನಿಸ್ತೈತೆ ಫ್ರೆಂಡ್ಸ್. ಫ್ರೆಂಡ್ಸ್ ಫೈನಲಿ ವೈಫೈ ರೆಡಿ ಮಾಡಿಬಿಟ್ಟು ಹೋದ್ರು. ಅಪ್ಪ ಈ ಖುಷಿ ಆಯಿತು. ನೆಟ್ವರ್ಕ್ ಇಲ್ಲ ಅಂದರೆ ಬದುಕಕ್ಕೆ ಆಗಲ್ಲ ಅಂತ ಅನಿಸ್ತಿದೆ ಫ್ರೆಂಡ್ಸ್. ಹಿಂದಿನ ಕಾಲದಲ್ಲಿ ಊಟ ತಿಂಡಿ ಗಾಳಿ ನೀರು ಇದಿಲ್ಲ ಅಂದರೆ ಬದುಕಕ್ಕಾಗಲ್ಲ ಅಂತಿದ್ರು. ಈಗ ವೈಫೈ ನೆಟ್ವರ್ಕ್ ಇಲ್ಲ ಅಂದ್ರೆ ನಾವು ಬದುಕೋದೇ ಇಲ್ಲ, ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ಈಗ ಅಡುಗೆಗೆ ಬರ್ತಾ ಇದ್ದೀನಿ. ಅದೇ ಫ್ರೆಂಡ್ಸ್ ಮೀನ್ ಸಾರನ್ನ ಕುಂದಾಪುರ್ ಸ್ಟೈಲ್ ಫ್ರೆಂಡ್ಸ್. ಈಗ ನೆನಪಾಯ್ತು, ಕುಂದಾಪುರ್ ಸ್ಟೈಲು. ಒಬ್ಬರು ಸಿಸ್ಟರ್ ನಮ್ಮ ಸಬ್ಸ್ಕ್ರೈಬರ್ ಹೇಳ್ಕೊಟ್ರು ಹಿಂಗೆ ಮಾಡ್ರಿ ಅಂತ ಅಂದ್ಬಿಟ್ಟು, ಅದಕ್ಕೆ ಹಂಗೆ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಆದರೆ ನಾನು ಹಂಗೆ ಮಾಡ್ತಿದ್ದೆ, ಕೆಲವೊಂದು ಐಟಮ್ಸ್ ಆ್ಯಡ್ ಮಾಡಿಬಿಡ್ತಿದ್ದೆ, ಬೇಡದೇ ಇರೋವು ಕೆಲವೊಂದು ಐಟಮ್ಸ್ ಬಿಟ್ಬಿಡ್ತಿದ್ದೆ. ಅದಕ್ಕೆ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂದ್ಬಿಟ್ಟು ಧನಿಯಾನು ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಪರ್ಫೆಕ್ಟ್ ಕುಂದಾಪುರ್ ಸ್ಟೈಲ್ ಮೀನ್ ಸಾರು, ಬಾಂಗ್ಡೆ ಮೀನ್ ಸಾರು ಹೆಂಗೆ ಮಾಡಬೇಕು ಮಸಾಲೆ ರೆಡಿ ಮಾಡ್ಕೊಳ್ವಾ ಬನ್ನಿ ಫ್ರೆಂಡ್ಸ್. ಕುಂದಾಪುರ್ ಸ್ಟೈಲು ಬಾಂಗ್ಡೆ ಮೀನ್ ಸಾರು ಅವ್ರು ಹೇಳ್ಕೊಟ್ರು ನನಗೆ. ಅದರಲ್ಲಿ ಟೊಮೊಟೊನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಮೀನ್ ಸಾರಿಗೆ ಟೊಮೊಟೊ ಹಾಕಲ್ವಂತೆ, ಮತ್ತೆ ನಾವು ಯಾಕೆ ಹಾಕೋ ಬಂದ್ವಿ? ಯಾಕಂದ್ರೆ ನಮ್ಮ ಪೂರ್ವಜರು ಹಾಕೋ ಬರ್ತಿದ್ರು, ಅದನ್ನ ನೋಡಿ ನಾವು ಕಲ್ತ್ಕೊಂಡಿದೀವಿ ಅಷ್ಟೇ ಫ್ರೆಂಡ್ಸ್. ಅದಕ್ಕೆ ಪ್ಯೂರ್ ಕುಂದಾಪುರ್ ಸ್ಟೈಲು ಹೆಂಗ್ ಬತ್ತಿದೆ ಏನ್ ಕತೆ, ನಾನಂತೂ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ನಮಗೆ ಟೊಮೊಟೊ ಹಾಕಿದ್ರೇನೆ ನಾನ್ ವೆಜ್ಗಳು ಅಂತ ನಾವು, ಹಾಗಾಗಿ ನೋಡಬಿಡೋಣ ಹೆಂಗ್ ಬತ್ತಿದೆ. ಶಿವ ಹೇಳೈತೆ ಈ ಮೀನು ನಮಗೆ ಅಷ್ಟು ತಿಂದು ಅಭ್ಯಾಸ ಇಲ್ಲ, ಚೆನ್ನಾಗಿ ಮಾಡಿದ್ರೆ ಮಾತ್ರ ಇನ್ನೊಂದ್ಸಲ ತಂದು ಕೊಡ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದೆ ಫ್ರೆಂಡ್ಸ್. ಹಂಗಾಗಿ ಕುಂದಾಪುರ್ ಮೀನ್ ಸಾರನ್ನ ಮಾನವರದಿ ಉಳಿಸುವ ಜವಾಬ್ದಾರಿ ನಾನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕತ್ತಾಗಿ ಬರಬೇಕು, ಶಿವ ಚಪ್ಪರ್ಸ್ಕೊಂಡು ತಿನ್ಬೇಕು, ಇಷ್ಟೇ ನಮ್ಮ ಟಾರ್ಗೆಟು. ಗಂಡಪ್ಪ ಏನು ಓಡಾಡ್ತಾ ಇದೆಯಾ ಚಡ್ಡಿಗೆ ಅಂತಾರ? ನಮ್ ಕದ್ದು ಮುಚ್ಚಿ ಓಡಾಡಿದ್ರೆ ಆಗಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಬರಬೇಕು. ಕದ್ದು ಮುಚ್ಚಿ ನೋಡ್ತಾ ಇದೆಯಾ? ಸ್ಪೆಷಲ್ ಮಾಡ್ತಾ ಇದ್ದೀನಿ. ಚಾಪೆ ಯಾಕೆ ಕಿಚನಲ್ಲಿ ಅನ್ಕೊಂಡ್ರ ಫ್ರೆಂಡ್ಸ್? ಅದು ಹಾಲಲ್ಲೇ ಇಟ್ಟಿದ್ದೆ ಫ್ರೆಂಡ್ಸ್. ವೈಫೈ ಅವಣ್ಣ ರೆಡಿ ಮಾಡಕ್ಕೆ ಬಂದ್ರಲ್ಲ, ಆ ಚಾಪೆ ಅಲ್ಲೇ ಇತ್ತು. ಏನು ಕಿತ್ತಾಗಿರೋ ಚಾಪೆ ಇಟ್ಕೊಂಡವ್ರೆ ಅನ್ಕೊಂಡು ಹೇಳ್ಬಿಟ್ಟು ಅಡುಗೆ ಅವ್ರಿಗೆ ಮುಚ್ಚಿಟ್ಟೆ. ನಮಗೆಲ್ಲ ಫ್ರೆಂಡ್ಸ್ ಏನಾದರೂ ಡ್ಯಾಮೇಜ್ ವಸ್ತುಗಳಿದ್ರೆ ಮನೆಗೆ ನೆಂಟರು ಅವ್ರು ಇವರು ಬಂದಾಗ ಮುಚ್ಚಿಕ್ತೀವಲ್ಲ, ನಮ್ಮ ಮಿಡ್ಲ್ ಕ್ಲಾಸ್ ಟೆಕ್ನಿಕ್ಗಳು ಅವೆಲ್ಲ ಫ್ರೆಂಡ್ಸ್. ಇಲ್ಲಿ ಮಸಾಲ ಡಬ್ಬಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದ್ರಲ್ಲಿ ಕೆಲವೊಂದು ಐಟಮ್ ಹಾಕೋಬೇಕು. ಧನಿಯಾ ತಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಇಷ್ಟೇ ಮಸಾಲ ಐಟಮ್ಸ್ ಫ್ರೆಂಡ್ಸ್. ಇದ್ರ ಜೊತೆಗೆ ಎಣ್ಣೆ. ದೊಡ್ಡ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲೇ ಮಸಾಲೆನ ಒಗ್ಗರಣೆ ಮಾಡ್ಕೋಬೇಕು, ಸಾರು ಇದರಲ್ಲೇ ಮಾಡಬೇಕು ಅಂದ್ಬಿಟ್ಟು ಚಿಕ್ಕ ಸೌಟಲ್ಲಿ 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡು, ಆಮೇಲೆ ಧನಿಯಾ 2 ಸ್ಪೂನಷ್ಟು ಹಾಕೊಂಡೆ ಫ್ರೆಂಡ್ಸ್, ಮೆಣಸು 1 ಸ್ಪೂನು, ಮೆಂತೆ ಕಾಲು ಸ್ಪೂನ್ ಫ್ರೆಂಡ್ಸ್. ಮೆಂತೆ ಜಾಸ್ತಿ ಹಾಕೊಂಡ್ರೆ ಕಹಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡೆ. ಇವಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಿಂದಿಂದೇನೆ ಮಸಾಲೆಗಳು ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ, ಸಿದೋಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡೆ. ಆಮೇಲೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹುಣಸೆಹಣ್ಣು ಇದಕ್ಕೆ ಹಾಕೋಬಿಟ್ಟೆ ಫ್ರೆಂಡ್ಸ್. ಟೊಮೊಟೊ ಹಾಕೋತಾ ಇಲ್ಲ ಫ್ರೆಂಡ್ಸ್, ಹಾಕೋಬಾರ್ದು ಅಂತ ಹೇಳಿದ್ರಲ್ಲ, ಹಾಗಾಗಿ ಹುಣಸೆಹಣ್ಣು ಎಷ್ಟು ಹುಳಿಗೆ ಬೇಕೋ ಅಷ್ಟು ಹಾಕ್ಕೊಂಡು, ಆಮೇಲೆ ತೆಂಗಿನಕಾಯಿ ತುರಿನೂ ಇಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಂಡು, ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಮಸಾಲೆ. ಎಕ್ಸ್ಟ್ರಾ ಇನ್ನೇನು ಹಾಕ್ಕೊಂಡಿಲ್ಲ. ಉಪ್ಪು ಖಾರ ಹುಳಿಗೆ ಎಲ್ಲದಕ್ಕೂ ಇದರಲ್ಲೇ ಐತಲ್ಲ, ಹಂಗಾಗಿ ಇದನ್ನು ಸೈಡಿಗೆ ತೊಗೊಂಡು ರುಬ್ಬಿಟ್ಕೊಂಡೆ. ಮತ್ತು ಅದೇ ಬಾಣಲೆಗೆ ಅರ್ಧ ಸೌಟಷ್ಟು ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ಒಂದು ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಮಸಾಲೆ ರುಬ್ಬಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ನಲ್ಲ ಅದನ್ನೇ ಹಾಕ್ಕೊಬಿಡೋದು ಅಷ್ಟೇ. ನೀರು ಎಷ್ಟು ಬೇಕಷ್ಟು ನೋಡಿ ತೆಳ್ಳಕ್ಕೆ ಮಾಡ್ಕೊಳ್ಳೋದು. ಉಪ್ಪು ಖಾರ ಒಂದು ಸ್ವಲ್ಪ ನೋಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಖಾರ ಗೊತ್ತಾಗಲ್ಲ ನಮಗೆ. ಒಣಮೆಣಸಿನ್ಕಾಯಿ ಹೆಂಗಿರ್ತೈತೆ ನೋಡ್ಕೊಂಡು ಅದ್ರ ಮೇಲೆ ಖಾರ ಕಮ್ಮಿ ಹಾಕ್ಕೊಂಡು ಕರೆಕ್ಟಾಗಿ ಹಾಕ್ಕೊಂಡು ಮಾಡ್ಕೋಬೇಕು. ಅಷ್ಟರಲ್ಲಿ ಎಲ್ಲ ನೆಂದಿತ್ತಲ್ಲ, ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಉಪ್ಪು ಖಾರದಲ್ಲಿ ಮೀನ್ನ. ಅದನ್ನು ಸಾಂಬಾರೊಳಗಡೆ ತೇಲಿ ಬಿಟ್ಟೆ, ಜೀವ ಬರ್ತೈತೆ ಅಂದ್ಬಿಟ್ಟು ಬಂದಿಲ್ಲ, ಚೆನ್ನಾಗಿ ಬೆಂದು ಟೇಸ್ಟ್ ಬಂತು ಅಷ್ಟೇ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಡೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಮೆತ್ತ ಮೀನು, ಜಾಸ್ತಿ ಬೇಯಿಸೋಕೋದ್ರೆ ಇದು ಅಂಬ್ಲಿ ಆಗೋಗ್ತಿದೆ. ರೆಡಿ ಬಾಂಗ್ಡೆ ಮೀನ್ ಸಾರ್ ರೆಡಿ. ವೇಟಿಂಗ್ ಫಾರ್ ಎಕ್ಸ್ಪ್ರೆಷನ್. ಏನಪ್ಪ ಫಸ್ಟ್ ಎದುರಿಸ್ತಾ ಇದೆಯಾ? ಟಡನ್ ಟಡನ್ ಟನ್ ಟಡನ್ ಟಡ. ಚೆನ್ನಾಗೈತಾ? ಖಾರ ಜಾಸ್ತಿ ಆಗಿಲ್ಲ?
ರಿಯಲಿ ಚೆನ್ನಾಗಿದೆ. ಮೀನು ಸಾಸ್ ಸೂಪರ್ ಆಗಲಿ. ಸೂಪರ್ ಆಗೈತೆ. ಮತ್ತೆ ನೋಡು. ವಾವ್, ಸರಿ ಹೋಯ್ತಾ? ಉಪ್ಪೇಕಾ? ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಸೂಪರ್ ಐತೆ. ಥ್ಯಾಂಕ್ಸ್ ಗಂಡಪ್ಪ. ಶಿವ ಹೇಳ್ತಿದ್ರೇ ನನಗೂ ತಿನ್ಬೇಕು ಅನಿಸ್ತಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವು ತಿನ್ನೋಣ. ಐ ಲವ್ ಫಿಶ್, ಐ ಟೈ ಫಾರ್ ಫಿಶ್. ಫಿಶ್ ನನಗೋಸ್ಕರ ಪ್ರಾಣ ಕೊಟ್ಟೈತೆ, ನಾನು ಫಿಶ್ಗೋಸ್ಕರ ಪ್ರಾಣ ಕೊಡಲ್ಲ. ಅರ್ಥಕವಾಯ್ತು. ಮಾಮೂಲಿ ಫಿಶ್ ಗೋಳಿಸ್ಕೊಂಡ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಲ್ಲ. ಸಖತ್ತಾಗಿ ಬಂದೈತಪ್ಪ ನಿಜ. ಸಾಂಬಾರು ಸೂಪರ್ ಆಗಿ ಬಂದೈತೆ. ಕಟ್ ಮಾಡಾಕ್ಬೇಕಾಯ್ತು ಅನ್ಕೊಂಡೆ, ಉದ್ದದ ಹಾಕಿದ್ದು ಸರಿ ಫ್ರೆಂಡ್ಸ್. ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡ್ದೈತೆ. ಸಂಜೆಗೆ ಇನ್ನೂ ಸೂಪರ್ ಇರ್ತೈತೆ. ರುಚಿ ಇರಲ್ಲ ಅಷ್ಟೇ ತಾನೇ. ಅವು ಒಂಥರ ಸ್ಮೆಲ್ ಇತ್ತು, ಬೆಂಡ್ ಥರ ಇತ್ತು ಪೀಸು. ಇದು ಕಂಪ್ಲೀಟ್ ಚೇಂಜು. ನಾನು ಊರಿಂದ ಬಂದು 2 ದಿನ ಆಯಿತು ಫ್ರೆಂಡ್ಸ್. ಈ ಅವರೆಕಾಯಿ ತಂದು 2 ದಿನ ಆಯಿತು. 2 ದಿನದಿಂದ ನೋಡ್ತೀನಿ ಎತ್ತಿಕ್ತೀನಿ. ಸುಲಿಯೋಕ್ಕೆ ಟೈಮೇ ಇಲ್ಲ ಫ್ರೆಂಡ್ಸ್. ಎಷ್ಟು ದಿನ ಇಟ್ಟರು ನಾನೇ ಸುಲಿಬೇಕು, ಇಲ್ಲಾಂದರೆ ಕೊಳ್ತೋಗ್ತೈತೆ. ಅದಕ್ಕೆ ಸುಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಸಂಜೆವರೆಗೂ ಆದಷ್ಟು ಸುಲಿದ್ಬಿಟ್ಟು ನೆನೆಸ್ಬಿಟ್ಟು ಟೈಮ್ ಸಿಕ್ತಾಗಲ್ಲ ಇದಕ್ಕೆ ಒಣಗಾಕ್ಬಿಡ್ತೀನಿ. ಸಕ್ಕತ್ತಾಗಿರ್ತೈತೆ. ತರೋ ಖುಷಿಗಿಂತ ಸುಲಿಯೋ ಬೇಜಾರೇ ಜಾಸ್ತಿ. ಒಬ್ಬಳೇ ಇದ್ರೆ ಬೇಜಾರು ಫ್ರೆಂಡ್ಸ್. ಯಾರಾದರೂ ಬನ್ರಿ ಫ್ರೆಂಡ್ಸ್ ಜೊತೆಗೆ ಅವರೆಕಾಯಿ ಸುಲಿಯೋಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಸೊಪ್ಪು ಬಿಡಿಸೋದು, ಕ್ಲೀನ್ ಮಾಡೋದು, ಅವರೆಕಾಯಿ ಸುಲಿಯೋದು, ಇದ್ಕೋದು, ಇಂಥ ಕೆಲಸಗಳಿಗೆ ಯಾರಾದ್ರೂ ಜೊತೆಲಿ ಇರಲೇಬೇಕು ಫ್ರೆಂಡ್ಸ್. ಮಾತುಕತೆಗೆ ಅವ್ರು ಯಾರು ಇಲ್ಲ ಅಂದರೆ ಇತ್ತಲ್ಲ ಫ್ರೆಂಡ್ಸ್, ಆಪತ್ ಬಂದವ ಟಿವಿ ನೋಡ್ಕೊಂಡು ಆರಾಮಾಗಿ ಸುಲ್ಕೊಬಿಡ್ತೀನಿ. ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ ಫ್ರೆಂಡ್ಸ್, ಊರಿಂದ ತಂದಾಗ ಅವರೆಕಾಯಿ ಹುಳ ಜಾಸ್ತಿ ಇತ್ತು ಅಂದ್ಬಿಟ್ಟು 2 ದಿನ ಬಿಸಿಲಿಗಾಗ್ತೆ ಫ್ರೆಂಡ್ಸ್, ಹುಳ ಸಾಯ್ಲಿ ಅಂತ. ಅದು ಹುಳ ಸಾಯ್ತೋ ಇಲ್ಲ ಗೊತ್ತಿಲ್ಲ, ಅವರೆಕಾಯಿ ಸಿಪ್ಪೆನೇ ಸೊತ್ತಾಗ್ಬಿಟ್ಟೈತೆ, ಸಪ್ಪಗಾಗ್ಬಿಟ್ಟೈತೆ, ಒಂಥರ ಅಂಟ್ಕೊಬಿಟ್ಟು ಸುಲಿಯೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನಾನು ಅವರೆಕಾಯಿ ಸುಲಿಯೋದಲ್ಲಿ ಎಕ್ಸ್ಪರ್ಟು. ಇವತ್ತು ಅವರೆಕಾಯಿ ಸುಲಿಬೇಕಾದ್ರೆ ಮಾತ್ರ ನಕ್ಷತ್ರಗಳು ಕಾಣಿಸ್ಬಿಡ್ತು ನನಗೆ. ಬಾಡೋಗಿರೋ ಅವರೆಕಾಯಿ ಸುಲಿಯೋದು ತುಂಬ ಕಷ್ಟ ಫ್ರೆಂಡ್ಸ್. ಉಗ್ರೆಲ್ಲ ಉರಿ ಬಂದ್ಬಿಡ್ತೈತೆ. ಆದರೂ ಕಷ್ಟಪಟ್ಟು ಸುಲಿದೆ. ಯಾಕಂದರೆ ಈ ಕಳಿಸಿರೋ ಅವರೆಕಾಯಿನ 2 ವರ್ಷ ಬಿಟ್ಕೊಂಡು ಊರಿಗೆ ಹೋದ್ರೂ ನಮ್ಮತ್ತೆ ಕೇಳ್ತಾರೆ, ಅವತ್ತು ಕಳಿಸ್ಕೊಟ್ಟಿದ್ದು ಅವರೆಕಾಯಿನ ಏನೇನು ಮಾಡಿದೆ ಅಂತ. ಅದಕ್ಕೆ ಎಲ್ಲ ಸುಲ್ದು ನೀಟಾಗಿ ಇದಕ್ಕೆ ಇಟ್ಕೊಬಿಡೋಣ, ಹೇಳೋಕ್ಕೊಂದು ಇರ್ತೈತೆ, ತೋರ್ಸೋಕ್ಕೆ ವೀಡಿಯೋನು ಪ್ರೂಫ್ ಇರ್ತೈತೆ ಅಂತ ಅಂದ್ಬಿಟ್ಟು. ಅತ್ತೆ ಕಂಡ್ರೆ ಗಡ್ಗಡ ಫ್ರೆಂಡ್ಸ್, ಗಡ್ಗಡ. ಇಷ್ಟು ಅವರೆಕಾಳಾಯಿತು ಫ್ರೆಂಡ್ಸ್. ಕಡಿಮೆ ಅಂದರೆ ಒಂದು 3-4 kg ಅಷ್ಟೈತೆ. ಇದಿಷ್ಟು ಒಣಗಿರೋದು ಫ್ರೆಂಡ್ಸ್. ಇದು ವೇಸ್ಟ್ ಇಲ್ಲ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಇನ್ನೊಂದು 2-3 ದಿನ ಒಣಗಿಸಿ ಇದರಲ್ಲಿ ಒಣಗಿರೋ ಅವರೆಕಾಯಿ ಮಾಡ್ಕೋಬೋದು. ಸಿಪ್ಪೆ ಎಲ್ಲ ಸುಲಿದ್ರೆ ಈ ಸಿಪ್ಪೆನೂ ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ನನಗೆ ಆಶ್ಚರ್ಯ ಆಯ್ತು. ಸಿಪ್ಪೆನಲ್ಲೂ ಸಾಂಬಾರು ಮಾಡ್ತೀನಿ ಅಂತ ಶಾಕ್ ಆದ್ರಲ್ಲ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಆ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಲ್ಲ. ಅದನ್ನು ಹಸುಗೆ ಕೊಟ್ಟರೆ ಹಸು ಚಿಪ್ಸ್ ಥರ ತಿಂತೈತೆ ಫ್ರೆಂಡ್ಸ್. ಸಖತ್ ಇಷ್ಟ ಹಸುಗೆ ಅವರೆಕಾಯಿ ಸಿಪ್ಪೆ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಅವರೆಕಾಯಿನ ನೆನೆಸಿ ಮನೆ ಬಾಗಿಲು ಗುಡಿಸಿ ಪಾತ್ರೆ ತೊಳ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ಶಾಪಿಂಗ್ ಹೋಗೋದೈತೆ. 2000 years later. ಶಾಪಿಂಗ್ ಅಂದ ತಕ್ಷಣ ನಾನು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಶಿವ ಆಗ್ಲೇ ವಿಕ್ಸ್ ಹಚ್ತಾ ಐತೆ. ಯಾರಿಗಮ್ಮ ಬೇಕು ಈ ಸಂಸಾರ? ಕೋಲ್ಡ್ ನಮಗೆ. ಕೋಲ್ಡ್ ಆದ್ರೆ ತಲೆ ವಿಕ್ಸ್ ಹಚ್ಕೊಂಡ್ರೆ ಬೆಚ್ಚಗಾಗ್ತೈತಾ ಬಾಡಿ? ಹೀಟ್ ಆದ್ರೆ ವಿಕ್ಸ್ ಹಚ್ಕೊಂಡ್ರೆ ಕೋಲ್ಡ್ ಆಗ್ತೈತಾ? ನಾನು ಹಿಂಗೆ ತಲೆ ಬುಡ ಇಲ್ದಿರೋ ಕ್ವಶನ್ ಕೇಳ್ತೀನಿ ಅಂತ ಗೊತ್ತಿದ್ರು ಹೆಂಗಪ್ಪ ನನ್ನ ಹತ್ರ ಸಿಕ್ಕಾಕೋತೆ. ಓಕೆ ಫ್ರೆಂಡ್ಸ್, ನಾನು ಶಾಪಿಂಗ್ಗೆ ಫುಲ್ ಖುಷಿಯಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಇದು ನನ್ನ ಬರ್ತ್ಡೇ ಶಾಪಿಂಗ್ ಫ್ರೆಂಡ್ಸ್, ಬರ್ತ್ಡೇ ಡ್ರೆಸ್. ಬನ್ನಿ ಫ್ರೆಂಡ್ಸ್. ಅವನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬಂದು ಮಲಗೋದು. ಇಷ್ಟೊತ್ತು ಆಚೆ ಇದ್ದ. ಟಾಮು ಬಾರ, ಅವನಿಗೊಂದಿನ ಫ್ರಾಕ್ ಹಾಕ್ಬೇಕು ಫ್ರೆಂಡ್ಸ್. ತುಂಬಾ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ಹಾಕ್ಸ್ಕೊಡೋಲ್ಲ ಅವನು. ಟಾಮು, ನಿನ್ಗೊಂದಿನ ಒಂದು ಚಡ್ಡಿ ಶರ್ಟ್ ಆದ್ರೂ ತರ್ತೀನಿ, ವೆಯ್ಟ್ ಮಾಡು ಟಾಮು. ಆದ್ರೆ ನೀನು ಹಾಕೊಳಕ್ ಧೈರ್ಯ ಮಾಡು ಅಷ್ಟೇ. ಫಿಕ್ಸ್ ಆಗು. ಹಾಕ್ಕೊಡಲ್ಲ ಅವನು ಆದಿಮಾನ ಒಂಥರ. ಪತ್ರಗಳು ಒಂದು ರಾಶಿತ್ತು ಫ್ರೆಂಡ್ಸ್ ತೊಳೆದೆ. ಏನು ಇಷ್ಟು ಬೂತಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಶಾಪಿಂಗ್ ಹೋಗ್ತಾ ಇದ್ದೀನಾ ಇಲ್ಲ ಫ್ಯಾಷನ್ ಶೋಗೆ ಹೋಗ್ತಾ ಇದ್ದೀನಾ? ಬಾ ಗಂಡಪ್ಪ. ಜಾಸ್ತಿ ಮೇಕಪ್ ಆಯ್ತಾ? ನಕ್ಷತ್ರಗಳೆಲ್ಲ ಮಿಂಚ್ತವೆ, ಅದಕ್ಕೆ ಅವುಗಳಿಗೆ ನಕ್ಷತ್ರ ಅಂತ ಹೆಸರಿಟ್ಟಿರೋದು. ಅಪ್ಪಿ, ನಾವು ಹೊಸ ಅಂಗಡಿಗೆ ಹೋಗೋಣ ಅಪ್ಪಿ. ಒಂದೇ ಅಂಗಡಿಗೆ ನಮಗೆ ಬೋರ್ ಆಗೈತೆ. ನಾವು ಚೆನ್ನಾಗಿರೋ ಅಂಗಡಿಗೆ ಹೋಗೋಣ. ಆಚೆ ಚೆನ್ನಾಗಿರೋ ಬಟ್ಟೆಗಳು ಕಾಣಿಸ್ಬೇಕು, ಆ ಅಂಗಡಿಗೆ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಹೊಸ ರೋಡ್ ಮಾಡ್ಬಿಟ್ಟವ್ರೆ, ಆರಾಮಾಗಿ ಹೋಗ್ಬೋದು ನಾವು ಇವಾಗ. ಆದರೆ ಹಂಸಾಕವ್ರೆ.
ಊರಾಗ್ಲ ರೋಡ್ ಮಾಡ್ಬಿಟ್ಟವ್ರಪ್ಪಿ. ಫ್ರೆಂಡ್ಸ್ ನನಗೆ ಯಾಕೋ ಈ ಅಂಗಡಿಗೆ ಹೋಗೋಣ ಅಂತ ಮನ್ಸು ಹೇಳ್ತೈತೆ, ಆದ್ರೆ ಶಿವ ಬೇಡ ಅಂತಿದೆ ಫ್ರೆಂಡ್ಸ್. ಅಲ್ಲಿ ಎಷ್ಟು ಚೆನ್ನಾಗೈತೆ. ಇದೇ ಬಟ್ಟೆ ಅಂಗಡಿಗೆ ನಾವು ಬರ್ತಾ ಇದ್ದಿದ್ದು ಫ್ರೆಂಡ್ಸ್, ಆದ್ರೆ ಇದ್ರ ಆಪೋಸಿಟ್ ಹಿಂಗೆ ಟರ್ನ್ ಆಗ್ತಾ ಇದೀವಿ ನಾವು ಇವಾಗ. ಯಾಕಪ್ಪಿ ಅದು ಬೇಡ ಇದು ಬೇಡ ಅಂತ ಬಟ್ಟೆ ಕೊಡ್ಸೋ ಆಸೆ ಆಯ್ತೋ ಇಲ್ಲ? ನಂಗೆ ಗೊತ್ತು, ದೊಡ್ಡ ಅಂಗಡಿ ಕರ್ಕೊಂಡೋದ್ರೆ ರೇಟ್ ಜಾಸ್ತಿ ಅಂತ ಹೇಳ್ತಾರೆ ಅನ್ಬಿಡ್ತಾನೆ ನೀನು. ಹಂಗೇನಿರಲ್ಲ ಅಪ್ಪಿ. ಹೆಂಗ್ ಫ್ರೆಂಡ್ಸ್ ನನ್ನ ಬರ್ತಡೇ ಅಡ್ರೆಸ್ ತಗೊಳ್ಳೋದು ನನಗೆ ಡೌಟ್ ಆಗೈತೆ ಫ್ರೆಂಡ್ಸ್, ಈಗ ತಾನೇ ಡೌಟ್ ಆಗೈತೆ. ಅಟ್ಲೀಸ್ಟ್ ಈ ಗೊಂಬೆ ನಿಂತಿರೋ ಅಂಗಡಿಗಾದ್ರೆ ಹೋಗುವ. ವಾ ವಾಟ್ ಎ ಮೆಡಿಕಲ್ ಮಿರಾಕಲ್. ಇಲ್ಲೇ ಹೋಗೋಣ. ಇದೇ ಡ್ರೆಸ್ ಬೇಕಪ್ಪಿ ನನಗೆ. ಇಲ್ಲಿ ಫ್ರೆಂಡ್ಸ್ ಈ ಥರ ಡ್ರೆಸ್ ನಾವು ಹಾಕ್ಕೊಬಾರ್ದೇನು? ವಾವ್, ಹೀರೋಯಿನ್ ಫೀಲ್, ಸೋ ಬ್ಯೂಟಿಫುಲ್. ಲಂಗ ಎಷ್ಟು ಚೆನ್ನಾಗೈತೆ, ಬ್ಲೌಸ್ ಎಷ್ಟು ಚೆನ್ನಾಗೈತೆ, ಹುಡುಗಿನೂ ಅಷ್ಟೇ ಚೆನ್ನಾಗೈತೆ. ಬರೀ ಇಂಥದೆಯ ಫುಲ್ ಸೆಟ್ ಇದು, ಗ್ರ್ಯಾಂಡ್ ಆಗಿರೋದು ಬೇಕು. ಇರೋ ಮಿಡಿ ಮಿಡಿ ಥರ ಐತಲ್ಲ ಅದು, ಎಷ್ಟು ಚೆನ್ನಾಗಿದೆ. ಇದು ತುಂಬಾ ದೊಡ್ಡದಾಗಲ್ವಾ? ನನಗೆ ಬಾಟಮ್ ಜಾಸ್ತಿ ಇಷ್ಟ ಆಯಿತು. ಇದು ಒಂದೇ ಕಲರ್ ಇರೋದು? ಎಲ್ಲೋ ಒಂದು, ಈ ಕಲರ್ ಒಂದು, ಎರಡೇ ಕಲರಾ? ಎಲ್ಲೋ ಕಲರ್ ತಗೊಳ್ಳ? ಇದು ಸ್ಲೀವ್ಲೆಸ್ಸಾ? ಈಗ 3/4 ಸ್ಲೀವ್ ಇಲ್ವಾ? ಬರಲ್ಲ. ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕೋ ಕಾಣೆ. ಇನ್ನು ಒಳ್ಳೆ ಕಲರ್ ಒಳ್ಳೆ ಡಿಸೈನ್ ಡ್ರೆಸ್ ಬರ್ಬೋದು ಆಚೆಗೆ ಅಂದ್ಬಿಟ್ಟು ವೇಟ್ ಮಾಡ್ತಿದ್ದೆ ಫ್ರೆಂಡ್ಸ್. ಈ ಡ್ರೆಸ್ ನೋಡ್ಬಿಟ್ಟು ನಾನಂತೂ ಸಿಕ್ಕಾಪಟ್ಟೆ ಫಿದಾಗ್ಬಿಟ್ಟೆ ಫ್ರೆಂಡ್ಸ್. ಆದರೆ ಇದು ಸ್ಲೀವ್ಲೆಸ್ಸು, ಇದನ್ನು ನಾನು ಹಾಕ್ಕೊಳ್ಳಲ್ಲೇ, ಹಾಕ್ಕೊಂಡ್ರು ಹೊರ್ಗಡೆ ತೋರ್ಸೋಕ್ಕಾಗಲ್ಲ, ನಿಮಗೆ ತೋರಿಸ್ಬೇಕಲ್ಲ ನನ್ನ ಬರ್ತ್ಡೇ ಡ್ರೆಸ್ಸು, ಅದಕ್ಕೆ ಜಸ್ಟ್ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್. ನನಗೆ ಈ ಕಲರ್ ಸಖತ್ ಇಷ್ಟ ಆಯಿತು. ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತೆ ನೋಡ್ರಿ, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಎಲ್ಲ ಕಲರು ಚೆನ್ನಾಗೈತೆ ಫ್ರೆಂಡ್ಸ್, ಇಷ್ಟ ಆಯಿತು ನನಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿದೆ ನಾನು, ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳು ಇರುತ್ತೇನೋ, ಅಟ್ಲೀಸ್ಟ್ ನೋಡೋಣ. ತಗೊಂಡಿಲ್ಲ ಅಂದರೂ ನೋಡೋದು ಫ್ರೆಂಡ್ಸ್, ನಾವು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಇದೇ ತಗೋಬೇಕು ಅಂತ, ಆದರೂ ನೋಡೋದು ಒಂಥರ ಆಸೆ. ಇದು ಚೆನ್ನಾಗೈತೆ ಫ್ರೆಂಡ್ಸ್. ಆದರೆ ನನಗೆ ಇದು ಪಂಜಾಬಿ ಡ್ರೆಸ್ ಥರ ಕಾಣಿಸ್ತು ನನಗೆ. ಬಲ್ಲೆ ಡ್ರೆಸ್ ನಮಗೀಗ ಬೇಕಾಗಿಲ್ಲ, ನನಗೆ ಬರ್ತಡೇಗೆ ಒಂದು ಗ್ರ್ಯಾಂಡ್ ಆಗಿರೋ ಡ್ರೆಸ್ ಬೇಕು ಅಂದ್ಬಿಟ್ಟು ಅದನ್ನು ಸೈಡ್ಗಿಟ್ಟೆ. ಅದು ನೋಡೋಕೆ ಚೆನ್ನಾಗಿತ್ತು. ಸೇಮ್ ಬಾಟಮು ಎಲ್ಲದಕ್ಕೂ. $500 ಈಗ ಕಮ್ಮಿ ಮಾಡಿದ್ವು. ಎಷ್ಟು? $1400 ಹಾಕಿದ್ವಿ. $1400 ಅದು ಈ ರೈಟ್ ಇರ್ತದೆ. ವ್ಯಾಪಾರ ಎಲ್ಲ ಮಾಡಿ ದುಡ್ಡೆಲ್ಲ ಕೊಟ್ಬಿಟ್ಟು ಆಚೆಗೆ ಬಂದ್ಬಿಟ್ಟು ಫ್ರೆಂಡ್ಸ್. ಸಿಕ್ಕಾಪಟ್ಲೆ ಕಾಸ್ಟ್ಲಿ ಬಟ್ಟೆಗಳು ಅಲ್ಲಂತೂ. ನೆಕ್ಸ್ಟ್ ಟೈಮ್ ಶಿವ ಕಾಲಕ್ಕೆ ಬಿದ್ದರು ಅಲ್ಲಿಂತ ಕರ್ಕೊಂಡು ಹೋಗಲ್ಲ. ಇಲ್ಲಿ ಬಂದು ನೋಡಿದ್ರೆ ಗಾಳಿಪಟಗಳು ಫ್ರೆಂಡ್ಸ್, ಎಲ್ಲ ಹಬ್ಬದ ಐಟಮ್ಸ್ಗಳು ಸಿಗ್ತವೆ. ಗಾಳಿಪಟ ಆಡ್ಸೋಕ್ಕೆ ಬೈಲೇ ಇಲ್ಲ ಇಲ್ಲಿ, ಎಲ್ಲ ಮೋಲ್ಡ್ಗಳು. ಹೆಂಗೆ ಅರ್ಸೋದೋ ಏನೋ. ನಾವು ಬಂದಿದ್ದು ಮೆಹಂದಿ ತಗೊಳಕ್ಕೆ. $100 ಕೊಡಿ. $10 ಹಣ ಇದೆಷ್ಟು ಈ ಗಿಡ? ಚಿಕ್ಕದು 265. ವಾಸ್ತು ಗಿಡ. ಈ ಡ್ರೆಸ್ ತಗೊಂಡೆ ಫ್ರೆಂಡ್ಸ್. ನಿಮಗೆ ಕೆಲವ್ರಿಗೆ ಡೌಟ್ ಇದು ಬೇಡವಾಗಿತ್ತು, ನಾರ್ಮಲ್ ಆಗಿರೋದು ಒಂದು ಪಲಾವ್ಸೋ ಸೆಟ್ ಡ್ರೆಸ್ ಸೆಟ್ ತಗೊಂಡಿದ್ರೆ ಆಗ್ತಿತ್ತು ಅಂತ ಅನ್ಸ್ಬೋದಲ್ಲ ಫ್ರೆಂಡ್ಸ್. ಇದು ತಗೊಳಕ್ಕೆ ಒಂದು ರೀಸನ್ ಐತೆ ಫ್ರೆಂಡ್ಸ್. ಏನಂದ್ರೆ ನಮ್ಮಪ್ಪ ಲಾಸ್ಟ್ ಟೈಮು ಇದೇ ಕಲರ್ ಡ್ರೆಸ್ಸು, ಇದು ಇವಾಗ ಅನ್ಕೋತೀವಿ ಫ್ರೆಂಡ್ಸ್ ನಾವು, ಇದು ಹೊಸ ಮಾಡೆಲ್ ಅಂತ. ಇದು ಈಗ ಬಂದಿಲ್ಲ ಫ್ರೆಂಡ್ಸ್, ನಮ್ಮ ಕಾಲದಲ್ಲೇ ನಾವು ಚಿಕ್ಕವರಿದ್ದಾಗೆ ಬಂದಿತ್ತು ಈ ಥರ ಪ್ಯಾಂಟು. ಆದ್ರೆ ಇಷ್ಟ ಆಗಲೇ ಇಲ್ಲ. ಪ್ಯಾಂಟ್ ಈ ಥರ ಬರ್ತಿತ್ತು, ಲಂಗ ಥರ. ನೆನಪಾಯ್ತಾ ಫ್ರೆಂಡ್ಸ್ ನಿಮಗೆ ಪ್ಯಾಂಟು? ಅದನ್ನ ಏನೋ ಹೆಸರೈತೆ ಫ್ರೆಂಡ್ಸ್, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅದು ಲಾಸ್ಟ್ ಟೈಮ್ ನಮ್ಮಪ್ಪ ಕೊಡಿಸಿದ್ದು ಈ ಡ್ರೆಸ್ ಫ್ರೆಂಡ್ಸ್. ಇದೇ ಥರದೇ ಸೇಮು, ಆದರೆ ಡಿಸೈನ್ ಬೇರೆ. ಇದೇ ಎಲ್ಲೋ ಅಲ್ಲ, ಇದು ಮಸ್ಟರ್ಡ್ ಎಲ್ಲೋ ಅಂತಾರಲ್ಲ ಫ್ರೆಂಡ್ಸ್. ಇದು ಬ್ಲ್ಯಾಕ್ ಇರೋರಿಗೆ ತುಂಬ ಚೆನ್ನಾಗಿ ಕಲರ್ ಮ್ಯಾಚ್ ಆಗ್ತಿತ್ತು, ಅದಕ್ಕೆ ಇದು ತಗೊಂಡಿದ್ದು. ಇದೇ ಥರ ಡ್ರೆಸ್ ಕೊಡಿಸಿದ್ದು. ಅದು ನಂಗೆ ನೆನಪಾಯಿತು. ಲಾಸ್ಟ್ ಟೈಮು 6th ಇರ್ಬೇಕಾದ್ರೆ ನಮ್ಮಪ್ಪ ನನಗೆ ಲಾಸ್ಟ್ ಅದೇ ಡ್ರೆಸ್ ಕೊಡಿಸಿದ್ದಲ್ಲ ಅಂತ ಅಂದ್ಬಿಟ್ಟು ಆ ನೆನಪಿಗೋಸ್ಕರ ತಗೊಂಡೆ ಫ್ರೆಂಡ್ಸ್. ಇದಕ್ಕೆ ಸ್ಲೀವ್ ಐತೆ ಫ್ರೆಂಡ್ಸ್, ಒಳಗಡೆ ಹೊಲಿಸ್ಬೇಕು.
ಫಸ್ಟ್ ಟೈಮು ಬ್ಲೌಸಾ ನಾನು ಇಷ್ಟಪಟ್ಟಿದ್ದು ತಗೊಂಡೆ ಫ್ರೆಂಡ್ಸ್. ಬರ್ತಡೆಗೆ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂದ್ಬಿಟ್ಟು. ಆದರೆ ದುಪ್ಪಟ್ಟ ಹಿಂಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಆದರೆ ನಾನು ಹಿಂಗೆ ಹಾಕ್ಕೊಳ್ಳಲ್ಲ, ಹಿಂಗೆ ಹಾಕ್ಕೊಳ್ಳೋದು. ಪ್ಯಾಂಟ್ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಪ್ಯಾಂಟ್ ವಿತ್ ಲಂಗ ಥರ ಐತೆ. ಈಗ ಹಾಕ್ಕೊಂಡು ನಾನು ಮೆರೆಯೋ ತನಕ ನಂಗೆ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಾಯ್ತಾ? ಇದು ಪ್ರೈಸ್ ಎಷ್ಟಪ್ಪಿ? 2,500 ಫ್ರೆಂಡ್ಸ್. 3,000 ಹೇಳ್ತಾವಣ್ಣ. 3,500. 3,500 ಹೇಳ್ತು. ಆಮೇಲೆ ನಾವು 2,500 ಕೊಟ್ವಿ. ತುಂಬ ರೇಟು ಫ್ರೆಂಡ್ಸ್. ಆಮೇಲೆ ಇದು ಬೇಡ ಅಂದ್ರು ಶಿವ ತಗೊಂತು ಫ್ರೆಂಡ್ಸ್. ಇದು ನನಗೆ ಇಷ್ಟ ಆಯ್ತು, ತಗೋ ಅಂತ ಅಂದ್ಬಿಟ್ಟು. ಇದು ನನಗೆ ನೈಟಿ ಥರ ಐತೆ ಫ್ರೆಂಡ್ಸ್. ಲಾಂಗ್ ಟಾಪು ವೇಲ್ ಚೆನ್ನಾಗೈತೆ. ಪ್ಯಾಂಟು ಮಾಮೂಲಿ ಪ್ಯಾಂಟ್ ಥರದ್ದು ಈ ಥರ. ಇಷ್ಟ ಇಲ್ಲ ಅಲ್ಲ, ಇವ್ರೆ ಆಲ್ರೆಡಿ ಇದೇ ರೇಟ್ ಜಾಸ್ತಿ ಈ ಥರ ಏನಕ್ಕೆ 2 ಡ್ರೆಸ್ಸು ಅಂತ ಅಂದ್ಕೊಂಡೆ. ಇದನ್ನು ನಾವು ಕೆಳಗಡೆ ಕಟ್ ಮಾಡಿಸ್ಬೋದು ಫ್ರೆಂಡ್ಸ್. ಇದು ಏನು ಕಲರ್ ಫ್ರೆಂಡ್ಸ್? ಇದು ಅವಣ್ಣ ಏನೋ ಕಲರ್ ಅಂತ ಮರ್ತದೆ. ಇದು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇದನ್ನು ತಗೊಂಡೆ. ಈ ಥರ ಸ್ಲೀವ್ ಇರೋದು ಚೆನ್ನಾಗೈತೆ ಇದೂ. ಆದರೆ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ. ಅವಣ್ಣ ಹೇಳಿದ್ರು ನಿಮ್ಗೆ ಏನಾದರೂ ಓಕೆ ಅನ್ಸಿಲ್ಲ ಅಂದರೆ ತಂದ್ಕೊಡಿ, ಬೇರೆದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ. ಹ್ಞೂ ಸರಿ ಅಣ್ಣ, ನಾನು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಲಾಸ್ಟ್ ಟೈಮ್ ನಮ್ಮ ಅಪ್ಪಕ್ಕೆ ತಗೊಟ್ಟಿದ್ದ ಡ್ರೆಸ್ ಇದೇ ಥರ ಇತ್ತು, ಅದಕ್ಕೆ ನೆನಪಕ್ಕೆ ತಗೊಂಡೆ. ಶಿವ ಜರ್ಕಿನು ಫ್ರೆಂಡ್ಸ್ ಇಲ್ಲಿ ಎಷ್ಟು ದೊಡ್ಡದಾಗೈತೆ, ಎಷ್ಟು ವೆಯ್ಟ್ ಐತೆ. ಇದನ್ನ ನಾನು ಹೋಗಿಯಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಈ ಜರ್ಕಿನ್ಗೂ ನಂಗೆ ಸಂಬಂಧ ಇಲ್ಲ ನಿಜ ಫ್ರೆಂಡ್ಸ್. ಇದೇನೋ ನೀರಿಗೆ ಅದ್ಬಿಟ್ರೆ ಎತ್ತಕ್ಕೆ ಆಗಲ್ಲ. ಇದು ಸೇರಿ 2 ತಿಂಗಳಿಂದ ಒಂದು ತಗೊಂತು ಫ್ರೆಂಡ್ಸ್. ಚಿಪ್ಕಿ ತಕ್ತು. ಮತ್ತೆ ಮೊನ್ನೆ ನಮ್ಮ ಮಾವ ಒಂದು ಕೊಡಿಸ್ತು. ನಮ್ಮ ಮಾವ ಹತ್ರ ಒಂದು ಎತ್ಕೊಬಂತು, ಅದು ಕಿತ್ತಾಕ್ತು. ಅದಕ್ಕೆ ಸ್ವಲ್ಪ ದೊಡ್ಡದೇ ತಗೊಂಡೆ. ಶಿವ ಹೊಟ್ಟೆ ಮುಂದಕ್ಕೆ ಐತಲ್ಲ ಫ್ರೆಂಡ್ಸ್, ಅದು ಜಿಪ್ ಹಾಕಕ್ಕೆ ಹೋದ್ರೆ ಕಿತ್ತೋಗ್ತೈತೆ. ಅದಕ್ಕೆ ಲೂಸ್ ಆಗಿರೋದೇ ತಗೊಂಡೈತೆ. ಇವಾಗ ಹಾಕ್ಸ್ಬಿಟ್ಟು ಹೆಂಗೈತೆ ಅಂತ ನೋಡೋಣ. ನಾನು ಫಸ್ಟು ಡ್ರೆಸ್ ಹಾಕ್ಕೋಬಾರ್ದು ಬರ್ತಡೇ ಡ್ರೆಸ್ ಮೊದಲಿಗೆ. ಆದರೆ ನನಗೊಂದು ಕೆಟ್ಟ ಬುದ್ಧಿ ಫ್ರೆಂಡ್ಸ್, ಅಲ್ಲೇ ಹಾಕ್ಕೊಂಡು ಅಲ್ಲೇ ನೋಡ್ಬಿಡ್ಬೇಕು. ಹಂಗಾಗಿ ಡ್ರೆಸ್ ಹೆಂಗೈತೆ ಅಂತ ನೋಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಟಾಮು ಹೊಸ ಡ್ರೆಸ್ಸು, ಹೊಸ ಡ್ರೆಸ್ಸು ಹೆಂಗ್ ಫ್ರೆಂಡ್ಸ್ ಇವ್ನ ರಿಯಾಕ್ಷನು? ಅಪ್ಪ ಇವ್ನಿಗೆ ಇಷ್ಟ ಆಗ್ಲಿಲ್ಲ. ಸಾರ್ ನೆಕ್ತಾ ಇದ್ದೀನಿ ನೀನ್ ನೋಡಿದ್ರೆ, ಇಷ್ಟು ದುರಂತ ನಡೀತಾ ಇದೆ. ಫ್ರೆಂಡ್ಸ್ ಇದು ನನ್ನ ಡ್ರೆಸ್ಸು. ಡೈರೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಸ್ಲೀವ್ ಹೊಲ್ಸ್ ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ಖುಷಿನ ಹೇಳೋಕ್ಕಾಗ್ತಿಲ್ಲ. ಸ್ಲೀವ್ ಹೊಲಸ್ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಬೇಡ ಅಂದರೆ ಸ್ಲೀವ್ಲೆಸ್ಸೇ ಹಾಕಲ್ಲ ನಾನು ಅಂತ ಅನ್ಕೋತೀರಲ್ಲ ಫ್ರೆಂಡ್ಸ್. ಇಲ್ಲ, ನಾನು ಎಲ್ಲ ಥರ ಡ್ರೆಸ್ಸು ಹಾಕ್ಕೊಡ್ತೀನಿ, ಆದರೆ ಮನೇಲಿ ಹಾಕ್ಕೋತೀನಿ, ವೀಡಿಯೋಗಳೆಲ್ಲ ಹಾಕ್ಕೊಳ್ಳಲ್ಲ ಅಷ್ಟೇ. ಮಕ್ಳು ಮರಿ ನೋಡ್ತಾರಲ್ಲ, ಏನು ತಪ್ಪು ತಿಳ್ಕೊಡ್ತಾರೆ. ಮಕ್ಳು ಮರಿ ಎಲ್ಲ ದೊಡ್ಡವರೇ ತಪ್ಪು ತಿಳ್ಕೊಳ್ಳೋದು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ಡ್ರೆಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ಐ ಲವ್ ಇಟ್ ಫ್ರೆಂಡ್ಸ್. ಶಿವ ಜರ್ಕಿನು ಸಕ್ಕತ್ತಾಗೈತಪ್ಪಿ. ಸ್ವಲ್ಪನೂ ಚಳಿನೇ ಆಗ್ತಾ ಇಲ್ಲ. ಬಾಡಿ ಗಾರ್ಡ್ ಥರ ಕಾಣಿಸ್ತಿದ್ದೀನಿ ಫ್ರೆಂಡ್ಸ್. ಆಚೆ ಹೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಬರಲ್ಲ, ಚಳಿ ಆಗ್ತಿದ್ದಲ್ಲ ಅಂತ ಚೆಕಿಂಗ್ ಫ್ರೆಂಡ್ಸ್. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಆಗ್ತಾ ಇಲ್ಲ, ಚಳಿ ಆಗ್ತಾ ಇಲ್ಲ. ಈ ರೀತಿ ನೀವು ಯಾರಾದ್ರೂ ಚೆಕ್ ಮಾಡ್ತೀರಾ ಫ್ರೆಂಡ್ಸ್? ಸಕ್ಕತ್ತಾಗೈತಪ್ಪಿ. ಪೊಲೀಸ್ ಇನ್ಸ್ಪೆಕ್ಟರ್ ಥರ ಫೀಲ್ ಆಗ್ತೈತಿ ಕಲರ್ಗೆ ಅದಕ್ಕೂ. ಓಕೆ ಫ್ರೆಂಡ್ಸ್, ನಾನಂತೂ ನನ್ನ ಹೊಸ ಡ್ರೆಸ್ಸುಗಳನ್ನ ಹಾಕ್ಕೊಂಡು ಪೋಸಸ್ ಕೊಟ್ಟು 9 ಗಂಟೆ ಆಗೋಯ್ತು. ಸಮಥಿಂಗ್ ರಾಂಗ್ ಅನಿಸ್ತಿತ್ತಲ್ಲ, ಹೊಟ್ಟೆ ಸಿಗ್ತಿತ್ತಲ್ಲ ಅಂತ ನೋಡಿದ್ರೆ ಟೈಮ್ ನೋಡಿದ್ರೆ 9 ಗಂಟೆ. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದೇ ಮೀನು ಸಾರು ಮಾಡಿದ್ವಲ್ಲ ಮಧ್ಯಾಹ್ನ, ಅದೇನೇ ಸಖತ್ ಖುಷಿ ಆಯಿತು ಫ್ರೆಂಡ್ಸ್. ಇವತ್ತು ನಾನು ಇಷ್ಟಪಟ್ಟಿದ್ದು ಚೈಲ್ಡ್ಹುಡ್ ಡ್ರೆಸ್ ಸಿಕ್ತು. ಎಕ್ಸ್ಟ್ರಾ ಶಿವ ಒಂದು ತಗೊಂತು. ಐ ಫೀಲ್ ವೆರಿ ಹ್ಯಾಪಿ ಫ್ರೆಂಡ್ಸ್. ತಗೊಳ್ಳಿ ನಿಮ್ಮ ಜರ್ಕಿನು. ಆಮೇಲೆ ಕಣ್ಣಲ್ಲೇ ಅಳಬೇಡ ಫ್ರೆಂಡ್ಸ್. ಮೆಹಂದಿನೂ ಇವತ್ತೇ ತಂದಿಕ್ಕೊಬಿಟ್ಟೆ. ನಾನು 11ನೇ ತಾರೀಕು ಹಾಕ್ಕೊಳ್ತೀನಿ. 12ನೇ ತಾರೀಕು ನನ್ನ ಬರ್ತಡೆಗೆ ಆಗ್ತಿದೆ. 14ನೇ ತಾರೀಕು ಸಂಕ್ರಾಂತಿಗೆ ಆಗ್ತೈತೆ. ಹಾಲಿನ 1 ಮೆಹಂದಿ ಫ್ರೆಂಡ್ಸ್. ಇದು ಅವತ್ತು ಹಾಕ್ಕೊಳ್ತೀನಿ. ತಂದ್ಬಿಟ್ರೆ ಯಾವಾಗ ಹಾಕ್ಕೋತೀನೋ ಅಂತ ಅನ್ನಿಸ್ತಾ ಇರ್ತೈತೆ ನನಗೆ. ಅಪ್ಪಿ ಮರ್ತೇ ಬಿಟ್ಟಿದ್ದೀನಿ, ಇದಕ್ಕೆ ಬೆಳೆನೇ ಅನ್ಸ್ಬಿಟ್ಟಿದ್ದೀನಿ. ನಾಳೆ ಗುರುವಾರ ಫುಲ್ ಪೂಜೆಲಿ ಬಿಸಿ. ಓ ಶೆಟ್, ರಂಗೋಲಿ ಕುಡಿಬೇಕಿತ್ತು. ಓ ಶೆಟ್ ಫ್ರೆಂಡ್ಸ್, ಡ್ರೆಸ್ ತಗೊಂಡಿದ್ದು ಖುಷಿಲೇ. ಮನೇಲಿ ಏನಿಲ್ಲ, ಏನೈತೆ ಎಲ್ಲ ಮರ್ತ್ಬಿಟ್ಟೆ. ರಂಗೋಲಿ ಪುಡಿ ಮೇನ್ ಬೇಕಿತ್ತು. ಓಕೆ ಫ್ರೆಂಡ್ಸ್, ಇದಕ್ಕೆ ಬೇಳೆ ಅವರೆಕಾಳು ನೆನೆಸಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಬ್ಬರು ನೀನಿದಕ್ಕೂ ಅಂದ್ಬಿಟ್ಟು 10:30 ಆಯ್ತು. ಇಬ್ಬರು ಇದಕ್ತಾ ಇಲ್ಲ, ಕೋಲ್ಡ್ ಬಿಟ್ಟಿದ್ರೆ ಅಲ್ಬಿಟ್ಟು ಕೈಯೆಲ್ಲ ಒಂಥರ ಇದಾಗ್ತಿತ್ತು ಅಂದ್ಬಿಟ್ಟು ಅದಕ್ಕೆ ನಾಳೆ ಇದಕ್ಕೆ ಶಿಫ್ಟ್ ಆಗ್ಬಿಟ್ವಿ ಫ್ರೆಂಡ್ಸ್. ಹೆಂಗು ಸಂಜೆ ಮೇಲೆಲ್ಲ ನೆನೆಸಿರೋದು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಕಾರ್ಡ್. ಉಷಾರಾಣಿ ಸಿಸ್ಟರ್ 11ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ಶಯಾನ್ 8ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ದಿವ್ಯಾ ಸಿಸ್ಟರ್ ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.